ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ದರು, ಪೇಜಾವರ ಸ್ವಾಮಿಗಳು, ಒಂದು ಇಂಡಿಯಾ ಮ್ಯಾಪ್ ಬರೀಲಿಕ್ಕಾಗೋದಿಲ್ಲ ಸರಿಯಾಗಿ ದಡ್ಡನಿಗೆ. ಇಂಥ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಭಗವಂತನಿಗೆ ಎಷ್ಟು ಶಕ್ತಿ ಇರಬೇಕು. ಒಂದು ಮ್ಯಾಪ್ ಬರೀಲಿಕ್ಕಾಗೋದಿಲ್ಲ, ಯದ್ವಾ ತದ್ವಾ ಹಾಕ್ತಾನೆ ಗೆರೆಗಳನ್ನು. ಅಷ್ಟು ಇಷ್ಟಿಂಥ ಪ್ರಪಂಚನೇ ಸೃಷ್ಟಿ ಮಾಡಿದ್ದಾನೆ ಅಂತ. ಎಷ್ಟು ವಿಚಿತ್ರ ಸ್ವಭಾವ. ರಾಮಾಯಣದಲ್ಲಿ ಬರ್ತದೆ, ಚಿತ್ರಕೂಟ ಅಂತ ಒಂದು ಪರ್ವತ ಇದೆಯಂತೆ. ಅದರ ಶಿಖರ ನೋಡಿದರೆ ಪಾಪ ಮಾಡೋ ಬುದ್ಧಿ ಬರೋದಿಲ್ವಂತೆ, ಮನಸ್ಸು ಪಾಪದ ಕಡೆ ಹೋಗೋದೇ ಇಲ್ಲಂತೆ. ಇಂಥ ವಿಚಿತ್ರ ವಿಚಿತ್ರ ಸೃಷ್ಟಿ. ಕೆಲವು ಮಣ್ಣು, ಆ ಮಣ್ಣಿನಲ್ಲಿದ್ದರೆ ಒಳ್ಳೆ ಸಾತ್ವಿಕನಾಗಿರ್ತಾನೆ, ಕೆಲವು ನೆಲದಲ್ಲಿದ್ದರೆ ಅಸಾತ್ವಿಕನಾಗ್ತಾನೆ. ಇಂಥ ಪರಿಣಾಮ ಬೀರ್ತದೆ. ನೀರು ಅಷ್ಟೇ. ನೀರು ಕೆಲವು ಪಾಪಗಳನ್ನು ಆ ನೀರು ಕುಡಿದ್ರೆ ಮರೆಸಿಬಿಡ್ತದಂಥದ್ದು. ಇಲ್ಲದಿದ್ದರೆ ಆ ಪಾಪ ಪ್ರಜ್ಞೆ ಚುಚ್ಚುತ್ತಾ ಇರ್ತದೆ. ಒಬ್ಬ ಋಷಿ ಹೀಗೆ ಏನೋ ದೊಡ್ಡ ಒಂದು ಬ್ರಹ್ಮಹತ್ಯೆ ಮಾಡಿದ್ನಂತೆ, ಪಾಪ ಪ್ರಜ್ಞೆ ಚುಚ್ಚುತ್ತಾ ಇತ್ತು. ಕೊನೆಗೊಬ್ಬ ಋಷಿಗಳು ಹೇಳಿದರಂತೆ, ಸ್ವಾಮಿ ಪುಷ್ಕರಿಣಿಯಲ್ಲಿ ಸ್ನಾನ ಮಾಡು ಸಾಕು, ನಿನಗೆ ಅದು ಮರ್ತೇ ಹೋಗ್ತದೆ, ನಿನಗೆ ಆಮೇಲೆ ಊಟ ನಿದ್ದೆ ಎಲ್ಲ ಸರಿ ಹೋಗ್ತದೆ ಅಂತ. ಏನು ಸ್ವಭಾವ ಆ ನೀರಿಂದು. ಎಷ್ಟು ಪ್ರಾಣಿಗಳಲ್ಲಿ ಎಂಥ ಸ್ವಭಾವ ಇಟ್ಟಿದ್ದಾನೆ. ಇವತ್ತಿಗೂ ನಮ್ಮ ಅನುಷ್ಠಾನದಲ್ಲಿಯೂ ಇದೆ. ಓದುವ ವಿದ್ಯಾರ್ಥಿಗಳು ಒಟುಗಳು ಕೃಷ್ಣಾಜಿನದಲ್ಲಿ ಕೂತ್ಕೊಂಡು ಓದ್ತಾರೆ, ವೇದಾಧ್ಯಯನ ಮಾಡ್ತಾರೆ. ಯಾಕೆ ಅಂದರೆ ಕೃಷ್ಣಾಜಿನೇ ಜ್ಞಾನಸಿದ್ಧಿ. ಆ ಕೃಷ್ಣಾಜಿನದಲ್ಲಿ ಕೂತರೆ ಬುದ್ಧಿ ಬೆಳವಣಿಗೆ ಆಗ್ತದಂತೆ, ಜ್ಞಾನಸಿದ್ಧಿ ಆಗ್ತದೆ. ಸನ್ಯಾಸಿಗಳಿಗೆ ಯತಿಗಳಿಗೆಲ್ಲ ವ್ಯಾಘ್ರ ಚರ್ಮ ಹೇಳಿದ್ದಾರೆ, ಹುಲಿ ಚರ್ಮದ ಮೇಲೆ ಕೂತ್ಕೊಳ್ಬೇಕಂತೆ, ವೈರಾಗ್ಯ ಬರ್ತದೆ. ಬದುಕಿದ ಹುಲಿ ಅಲ್ಲ, ಸತ್ತು ಹುಲಿ. ಅದ್ರ ಮೇಲೆ ಕೂತ್ಕೊಂಡ್ರೆ, ಅಂಥ ಹುಲಿ ಚರ್ಮದ ಮೇಲೆ ಕೂತ್ಕೊಂಡ್ರೆ ವೈರಾಗ್ಯ ಬರ್ತದಂತೆ. ವ್ಯಾಘ್ರಾಜನದಲ್ಲಿ ವೈರಾಗ್ಯ. ದೌರ್ಭಾಗ್ಯಂ ದಾರುಕಾಸನೆ, ಬರೇ ಮಣೆ ಮೇಲೆ ಕೂತ್ಕೊಂಡ್ರೆ ದೌರ್ಭಾಗ್ಯ ಧ್ಯಾನ ಮಾಡುವಾಗ. ಆದ್ದರಿಂದ ಚೇಲಾಜಿನ ಕುಶೋತ್ತರಂ ಅಂತ ದರ್ಭೆ, ಕೃಷ್ಣಾಜಿನ ಅಥವಾ ವ್ಯಾಘ್ರಾಜಿನ ವಸ್ತ್ರ ಇದನ್ನೆಲ್ಲ ಹಾಕ್ಕೊಂಡು ಕೂತ್ಕೊಂಡ್ರೆ ಧ್ಯಾನ ಮಾಡುವಾಗ ಏನು ಪವರ್ ಬರ್ತದೆ ಭಗವಂತನ ಸನ್ನಿಧಾನದಿಂದ, ಅದು ಭೂಮಿ ಆಕರ್ಷಣೆ ಮಾಡೋದಿಲ್ಲಂತೆ, ಅವನಲ್ಲೇ ಉಳಿತದೆ. ಹೀಗೆ ಬಹಳ ವಿಚಿತ್ರ ಇದೆ ಜಗತ್ತು, ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಭಾಗವತದಲ್ಲಿ ವಿಶೇಷವಾಗಿ ಆ ಖಗೋಲ ಭೂಗೋಳ ಪರಮಾತ್ಮನ ಸೃಷ್ಟಿ ಎಷ್ಟು ಅದ್ಭುತ ನೋಡಿ ಅಂತ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ವರ್ಣನೆ ಮಾಡಿದ ಮೇಲೆ ಕೊನೆಗೆ ನರಕದ್ದು ವರ್ಣನೆ ಮಾಡ್ತಾರೆ ಶುಕಾಚಾರ್ಯ. ಪರೀಕ್ಷಿತ್ ರಾಜ ಕೇಳ್ತಾನೆ, ಎಲ್ಲ ವಿಸ್ತಾರ ಹೇಳಿದರೆ ನರಕ ಎಲ್ಲಿದೆ ಅಂತ. 84 ಲಕ್ಷ ನರಕ ಇದೆ ಅಂತಾರೆ. 84 ಲಕ್ಷ. ಆ ನರಕದ ಕಥೆ ಏನು, ಅಲ್ಲಿ ಏನು ಶಿಕ್ಷೆ ಕೊಡ್ತಾರೆ, ಏನು ಯಾತನೆ ಕೊಡ್ತಾರೆ, ಯಾವ ಪಾಪಕ್ಕೇನು ಶಿಕ್ಷೆ ಅಲ್ಲಿ, ಅದನ್ನು ಹೇಳ್ರಿ ಅಂದರೆ ಸಪ್ತಾಹ ಪೂರ್ತಿ ಅದಕ್ಕೆ ಆಗ್ತದೆ. 7 ದಿವಸ ಅದನ್ನೇ 84 ಲಕ್ಷದ ಹೆಸರು ಹೇಳಲಿಕ್ಕೇ ಬೇಕು. ಪ್ರಧಾನವಾಗಿ ಹೇಳ್ತೇನೆ, 21 ನರಕ ಇದೆ ಅಂತ. ಪ್ರಧಾನವಾದ್ದು ರೌರವ, ಮಹಾರೌರವ, ಕಾಲಸೂತ್ರ, ಅಸಿಪತ್ರವನ, ಇಂಥ ಅದರ ಹೆಸರೇ ಭಯಂಕರ. ಅಸಿಪತ್ರವನ ಒಂದು ನರಕದ ಹೆಸರು. ಅದೊಂದು ಕಾಡಂತೆ, ಬೇಕಾದಷ್ಟು ಮರಗಳು, ಒಂದೊಂದು ಎಲೆ ಮೈ ಮೇಲೆ ಬಿದ್ದರೆ ಖಡ್ಗ ಬಿದ್ದಾಗ ಆಗ್ತದಂತೆ. ಹಸಿ ಅಂದರೆ ಖಡ್ಗ, ಹಸಿಪತ್ರವನ, ಖಡ್ಗದಂಥ ಎಲೆ ಬಿದ್ದಾಗ ಆಗ್ತದಂತೆ. ಹೀಗೆ ನಾನಾ ವಿಧವಾದ ಯಾತನೆ ನರಕಗಳನ್ನು ಕೂಡ ಹೇಳಿದರು. ಆಮೇಲೆ ಪರೀಕ್ಷಿತ್ ರಾಜ ಶುಕಾಚಾರ್ಯ ಕೇಳ್ತಾನೆ, ಯಾಕಾದರೂ ನರಕದ ವರ್ಣನೆ ಕೇಳಿದೆ ಅನಿಸ್ತವನಿಗೆ. ಇಷ್ಟು 84 ಲಕ್ಷ ಇದೆ ಅಂದಾಗ ನನಗೂ ಯಾವುದಾದ್ರೂ ಇರಬಹುದು ಅಂತ ಯೋಚನೆ ಮಾಡಿದೆ. ಯಾಕೆಂದರೆ ಶಮೀಕ ಋಷಿಗಳ ಕೊರಳಿಗೆ ಸತ್ತು ಹಾವು ಹಾಕಿ ಬಂದವು ನೀವನು. ಅದನ್ನು ಪ್ರತ್ಯೇಕ ಕೇಳಲಿಲ್ಲ, ಋಷಿಗಳ ಕೊರಳಿಗೆ ಹಾವು ಹಾಕಿದರೆ ಯಾವ ನರಕ ಅಂತ, ಮತ್ತು ಇಲ್ಲೇ ದುಃಖ ಆಗಿಬಿಡ್ತದೆ. ಆದರೆ ಇಷ್ಟು ಕೇಳ್ತಾನೆ ಪರೀಕ್ಷಿತ್ ರಾಜ, ಈ ಭೂಮಿಗೆ ಬಂದು ಪಾಪ ಮಾಡಿದವರು ನರಕ ದುಃಖ ಅನುಭವಿಸಲೇಬೇಕೋ ಅಥವಾ ಏನಾದರೂ ಉಪಾಯದಿಂದ ತಪ್ಪಿಸ್ಕೊಳ್ಳಿಕ್ಕೆ ಮಾರ್ಗ ಇದ್ದರೆ ಹೇಳಿ ಅಂತ. ಹಾಗೆ ಹೇಳ್ತಾರೆ ಶುಕಾಚಾರ್ಯರು, ಒಂದು ರೋಗ ಬಂದರೆ ಸಾಯಲೇಬೇಕು ಅಂತೇನಿಲ್ಲ, ಆ ರೋಗ ವಾಸಿ ಮಾಡಿಕೊಳ್ಳಿಕ್ಕೆ ಔಷಧ ಅಂತ ಒಂದಿದೆ. ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ತತಃ. ಆ ರೋಗ ಎಂಥದ್ದು, ಗುರುಭೂತವಾದ್ದು ಲಘುಭೂತವಾದ್ದು ಅಂತ ತಿಳ್ಕೊಂಡು ವೈದ್ಯರಿಂದ ಚಿಕಿತ್ಸೆ ಪಡೆದರೆ ಹೇಗೆ ರೋಗ ವಾಸಿ ಆಗ್ತದೋ ಅದರಂತೆ ಪಾಪ ಮಾಡಿದರೂ ಕೂಡ ಅದು ಕ್ಷುದ್ರ ಪಾತಕವೋ ಮಹಾಪಾತಕವೋ ಅದನ್ನೆಲ್ಲ ಜ್ಞಾನಿಗಳಿಂದ ತಿಳ್ಕೊಂಡು
ರೋಗಕ್ಕೆ ಚಿಕಿತ್ಸೆ ಮಾಡುವಂತೆ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತ ಒಂದು ಮಾಡಬೇಕು. ಪ್ರಾಯಶ್ಚಿತ್ತ ಮಾಡಿದರೆ ಆವಾಗ ಆ ಪಾಪ ಎಲ್ಲ ಮಾರ್ಜನ ಆಗ್ತದೆ, ಅವರೆಲ್ಲ ನರಕ ಅನುಭವಿಸಬೇಕಾಗಿಲ್ಲ. ಪರೀಕ್ಷಿತ ರಾಜ ಮತ್ತೆ ಕೇಳ್ತಾನೆ, ಪ್ರಾಯಶ್ಚಿತ್ತ ಅಂದರೆ ಏನು? ಪ್ರಾಯಃ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ. ಪ್ರಾಯಶ್ಚಿತ್ತ ಅಂದರೆ ಪಾಪವನ್ನು ಶೋಧನೆ ಮಾಡುವ, ತೊಳೆದು ಹಾಕುವ ಕರ್ಮ. ಯಾವುದೋ ಹೋಮ ಹವನ ಇಂಥದ್ದು ಮಾಡಬೇಕು. ಪರೀಕ್ಷಿತ ರಾಜನ ಪ್ರಶ್ನೆ ಏನು ಅಂದರೆ, ಪಾಪ ಮಾಡಿರ್ತಾನೆ, ಅದರ ಮಾರ್ಜನೆಗೋಸ್ಕರವಾಗಿ ಏನಾದರೂ ಒಂದು ಕರ್ಮ ಮಾಡೋಣ ಅಂತ ಹೋದರೆ ಆ ಕರ್ಮವನ್ನು ಪರಿಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ. ಪಾಪ ಚೆನ್ನಾಗಿ ಮಾಡ್ತಾರೆ, ಪಾಪದಲ್ಲಿ ಲೋಪ ಬರೋದಿಲ್ಲ, ಚೆನ್ನಾಗಿ ಮಾಡ್ತಾರೆ. ಆದರೆ ಅದರ ಪ್ರಾಯಶ್ಚಿತ್ತ ಕರ್ಮ ಮಾಡುವಾಗ ಮಾತ್ರ ಅದನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಅವನ ಮನುಷ್ಯರಿಗೆ ಸಾಧ್ಯವೇ ಇಲ್ಲ ಪರಿಪೂರ್ಣವಾಗಿ ಮಾಡಲಿಕ್ಕೆ ಪ್ರಾಯಶ್ಚಿತ್ತ ಕರ್ಮ. ಪಾಪ ಮಾಡುವ ಶಕ್ತಿ ಮಾತ್ರ ಚೆನ್ನಾಗಿದೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ದೇವತೆಗಳು ಏನಾದರೂ ಒಂದು ಕರ್ಮ ಮಾಡಿದರೆ ಸಮಗ್ರಂ ದೇವಾಹ, ಪೂರ್ತಿ ಸರಿ ಮಾಡುವವರು ದೇವತೆಗಳು. ತದರ್ಧಂ ಋಷಯ, ದೊಡ್ಡ ದೊಡ್ಡ ಋಷಿಗಳು ಮಾಡಿದರೆ ಅರ್ಧ ಸರಿಯಾಗ್ತದಂತೆ, ಅರ್ಧ ಲೋಪ ಆಗ್ತದೆ. ಮನುಷ್ಯರ ಕೆಪಾಸಿಟಿ ಎಷ್ಟು? ದಶಾಂಶತೋ ಮನುಷ್ಯಾಹ. ಒಂದು ಕರ್ಮ ಮಾಡಿದರೆ 10 ಅಂಶ ಸರಿಯಾಗ್ತದೆ, 90 ಅಂಶ ಲೋಪ ಆಗ್ತದೆ. ಒಂದು ಪಾಪಕರ್ಮ ಮಾಡಿ ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡೋಣ ಅಂತ ಹೋದರೆ ಅದರಲ್ಲಿ 10 ಅಂಶ ಸರಿಯಾಯಿತು, 90 ಅಂಶ ಲೋಪ ಆಯಿತು, ಅದಕ್ಕಿನ್ನೊಂದಿಷ್ಟು ಪಾಪ. ಆ ಪಾಪ ಪರಿಹಾರಕ್ಕೆ ಅಂತ ಮತ್ತೊಂದು ಕರ್ಮ ಮಾಡಿದರೆ ಅದರಲ್ಲಿ 10 ಅಂಶ ಸರಿ, 90 ಅಂಶ ಲೋಪ. ಹಾಗಾದರೆ ಇದು ಕೊನೆ ಉಂಟೆ? ಪ್ರಾಯಶ್ಚಿತ್ತ ಮತೋಪಾರ್ಥಂ ಮನ್ನೆ ಕುಂಜರ ಶೌಚವತ್ ಅಂತಾನೆ. ಕುಂಜರ ಶೌಚ ಅಂತ ಅದೊಂದು ಗಜ ಸ್ನಾನ ಅಂತ. ಕುಂಜರ ಅಂದರೆ ಆನೆ. ಮಾವುತ ಆನೆಗೆ ಚೆನ್ನಾಗಿ ಸ್ನಾನ ಮಾಡಿಸ್ತಾನಂತೆ. ಸ್ನಾನ ಆದಮೇಲೆ ಆನೆಗೆ ಮುಂದಿನ ಕೆಲಸ ಏನು ಅಂದರೆ ಅದನ್ನು ಸ್ವಲ್ಪ ಫ್ರೀ ಬಿಡಬೇಕಂತ. ಎಷ್ಟೋ ತೊಟ್ಟಿ ನೀರು ಖರ್ಚಾಗ್ತದೆ, ಅಷ್ಟೂ ನೀರಿನಿಂದ ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಬಿಡಬೇಕದನ್ನು. ಬಿಟ್ಟರೆ ಯಾವುದಾದ್ರೂ ತಿಪ್ಪೆ ಹತ್ತಿರ ಹೋಗಿ ಎಲ್ಲ ಕಸ ಮೈ ಮೇಲೆ ಹಾಕೋತದಂತೆ. ಇದಕ್ಕೆ ಗಜ ಸ್ನಾನ ಅನ್ನೋದು. ಅದಕ್ಕೇನಾದರೂ ಕಂಟ್ರೋಲ್ ಮಾಡಲಿಕ್ಕೆ ಹೋದರೆ ಕಿತ್ತೆಸೀತದೆ ಮಾವುತನ್ನೇ. ಇದು ಆನೆ ಸ್ವಭಾವ. ಹಾಗೆಯೇ ಮನುಷ್ಯ ಒಂದು ಪ್ರಾಯಶ್ಚಿತ್ತ ಕರ್ಮ ಮಾಡ್ತೇನೆ ಅಂತ ಹೊರಟ್ರೆ ಮಾಡ್ತಾನೆ, ಮಾಡಿದ ಕೂಡಲೇ ಮತ್ತೆ ಪಾಪ ಮಾಡ್ತಾನೆ. ಪ್ರಾಯಶ್ಚಿತ್ತ ಹೇಗಿದ್ದರೂ ಪ್ರಾಯಶ್ಚಿತ್ತ ಇದೆಯಲ್ಲ ಅಂತಲೇ ಪಾಪ ಮಾಡೋರು ಇದ್ದಾರೆ. ಮೊದಲೇ ಬಂದು ಪವಮಾನ ಹೋಮ ಬುಕ್ ಮಾಡಿ ಪಾಪ ಮಾಡಲಿಕ್ಕೆ ಹೋಗೋರು ಇದ್ದಾರೆ. ಒಂದು ಪಾಪ ಮಾಡ್ತೇವೆ, ಅದಕ್ಕೆ ಸರಿಯಾಗಿ ಒಂದು ಪ್ರಾಯಶ್ಚಿತ್ತಕ್ಕೆ ಮೊದಲೇ ಡೇಟ್ ಫಿಕ್ಸ್ ಮಾಡಿಕೊಂಡು ಇದೇನಿದು ಪ್ರಾಯಶ್ಚಿತ್ತ ಮತೋಪಾರ್ಥಂ ಮನ್ನೆ ಕುಂಜರ ಶೌಚವತ್ ಅಂತ. ಆಗ ಶುಕಾಚಾರ್ಯ ಹೇಳ್ತಾರೆ, ಹಾಗೆ ಅಂತ ಪ್ರಾಯಶ್ಚಿತ್ತ ಬಿಡಬಾರ್ದು, ಕರ್ಮ ಮಾಡಲೇಬೇಕು. 90 ಅಂಶ ಲೋಪ ಆಗ್ತದೆ, ಆದರೂ ಕೂಡ ಪರಿಪೂರ್ಣ ಅಂತ ಮಾಡಲಿಕ್ಕೆ ಒಂದು ಉಪಾಯ ಇದೆ. ಮಂತ್ರತಸ್ತಂತ್ರತಶ್ಛಿದ್ರಂ ಸ್ವರತೋ ವರ್ಣತೋಪಿ ವಾ ಸರ್ವಂ ಕರೋತಿ ನಿಶ್ಛಿದ್ರಂ ನಾಮ ಸಂಕೀರ್ತನಂ ಹರೇ. ಭಗವಂತನ ನಾಮಕೀರ್ತನ ಮಾಡಿದರೆ ಎಲ್ಲ ಛಿದ್ರಗಳು ಪರಿಪೂರ್ಣ ಆಗ್ತದೆ. ಮಂತ್ರ ಲೋಪ ಆಗಿರ್ತದೆ, ತಂತ್ರ ಲೋಪ ಆಗಿರ್ತದೆ, ದ್ರವ್ಯಲೋಪ, ಶೌಚಲೋಪ, ಮಡಿ ಲೋಪ ಆಗಿರ್ತದೆ. ಆದರೆ ಭಗವಂತನ ನಾಮ ಸಂಕೀರ್ತನೆ ಮಾಡಿದರೆ ಎಲ್ಲ ಪರಿಪೂರ್ಣ ಆಗ್ತದೆ. ಅದು ಮಾತ್ರ ಮರಿಬಾರ್ದು. ಅದಕ್ಕೆ ಎಲ್ಲ ಕರ್ಮ ಆದಮೇಲೆ ಮಂತ್ರ ತಂತ್ರ ಸ್ವರ ವರ್ಣ ಲೋಪ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯವಂತರ ಜಪಂ ಕರಿಷ್ಯೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಈ 3 ನಾಮಗಳನ್ನು ಹೇಳೋದುಂಟಲ್ಲ, ಇದು ನಾವು ಮಾಡಿದ ಕರ್ಮದ ಪರಿಪೂರ್ಣತೆಗೋಸ್ಕರವಾಗಿ. ಇಷ್ಟು ಸೌಲಭ್ಯ ಕೊಟ್ಟಿದ್ದಾನೆ ಪರಮಾತ್ಮ. ಹರಿನಾಮ ಸಂಕೀರ್ತನೆ ಮಾಡಿರಿ, ನೀವು ಮಾಡಿದ ಕರ್ಮ ಎಲ್ಲ ಪರಿಪೂರ್ಣ ಆಗ್ತದೆ. ಹರಿನಾಮ ಸಂಕೀರ್ತನೆ ಇಲ್ಲದೇನೆ, ಆ ಕರ್ಮದಲ್ಲಿ ಭಾಗವಹಿಸದೇನೆ ಎಲ್ಲೋ ನಿಂತುಕೊಂಡು ಕಾಟಾಚಾರಕ್ಕೋಸ್ಕರ ಯಾರ ಕೈಲೋ ಏನೋ ಮಾಡಿಸಿದರೆ ಆವಾಗ ಆಗೋದಿಲ್ಲ. ಇವೆಲ್ಲ ಅನುಷ್ಠಾನ ಬೇಕು, ಮಂತ್ರ ಜಪ ಬೇಕು ಕೊನೆಗೆ. ಹೀಗೆ ಹೇಳ್ತಾ ನಾಮ ಸಂಕೀರ್ತನೆಗೆ ಎಷ್ಟು ಮಹತ್ವ ಇದೆ ಅಂತ ಅಜಾಮಿಳನ ಕಥೆ ಹೇಳ್ತಾ ಇದ್ದಾರೆ. ಅಜಾಮಿಳ ಅಂತ ಒಬ್ಬ ಇದ್ದ, ಒಳ್ಳೆ ಸದ್ಬ್ರಾಹ್ಮಣನಾಗಿದ್ದ. ಆದರೆ ಕಾನ್ಯಕುಬ್ಜೆ ದ್ವಿಜಃ ಕಶ್ಚಿತ್ ದಾಸೀಪತಿರಜಾಮಿಳ. ದಾಸೀಪತಿಯಾದ ಸದ್ಬ್ರಾಹ್ಮಣ ಯಾರೋ ಒಬ್ಬ ದಾಸಿಯನ್ನು ಮದುವೆ ಮಾಡಿಕೊಂಡು 10 ಮಕ್ಕಳನ್ನು ಪಡೆದ. ಭ್ರಷ್ಟನಾದ, ಕರ್ಮ ಬಿಟ್ಟ, ಶ್ರಾದ್ದಾದಿಗಳನ್ನು ಬಿಟ್ಟ, ತಂದೆ ತಾಯಿಗಳ ಸೇವೆ ಬಿಟ್ಟ, ಎಲ್ಲ ಬಿಟ್ಟ. ಅಂತ್ಯಕಾಲ ಬಂತು.
ಯಮದೂತರು ಕರ್ಕೊಂಡು ಹೋಗಲಿಕ್ಕೆ ಅಂತ ಬಂದಾಗ ಆಗ ಮಗನನ್ನು ನಾರಾಯಣ ಅಂತ ಕರೆದ. ಕರೆಯುವಾಗ ಅವನಿಗೆ ಹರಿಸ್ಮರಣೆ ಬಂತು. ಯಾಕೆಂದರೆ ನಾಮಸ್ವಾಮಿತೆಯ ತಸ್ಯ ಸ್ಮರಣಂ ಜಾಯತೆ ಯತಃ. ಮಗನಿಗೆ ಹೆಸರಿಡುವಾಗಲೇ ಹರಿಸ್ಮರಣೆ ಬರಲಿ ಅಂತಲೇ ನಾರಾಯಣ ಅಂತ ಹೆಸರಿಟ್ಟಿದ್ದ. ನಾರಾಯಣ ಅಂತ ಮಗನನ್ನು ಕರೆಯುವಾಗ ದೇವರ ನೆನಪು ಬಂತು. ನಾಮಸ್ವಾಮಿ ಪರಮಾತ್ಮ, ಅವನ ಸ್ಮರಣೆ ಬಂತು. ಕೂಡಲೇ ವಿಷ್ಣುದೂತರು ಬಂದು ಆ ಯಮದೂತರನ್ನ ಓಡಿಸ್ತಾರೆ. ಅವರು ಅಷ್ಟು ಸುಲಭಕ್ಕೆ ಬಿಡಲಿಲ್ಲ. ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಿದ್ರು. ಚಿತ್ವಾ ಪಾಶಾನ್, ಹಗ್ಗ ತುಂಡು ಮಾಡಿ ಯಮದೂತರನ್ನ ಓಡಿಸಿದ್ರಂತೆ. ನಾರಾಯಣ ನಾಮ ಸಂಕೀರ್ತನೆ ಮಾಡಿದ್ದಾನೆ, ಇವನನ್ನು ನೀವು ನರಕಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ದಬಾಯಿಸಿ ಹಗ್ಗ ತುಂಡು ಮಾಡಿ ಕಳಿಸಿದರು. ಆಮೇಲೆ ಯಮದೂತರು ತುಂಡು ಹಗ್ಗ ಹಿಡ್ಕೊಂಡು ಯಮನ ಹತ್ರ ಹೋಗಿ ಕೇಳ್ತಾರೆ, ಯಾರನ್ನು ತರಬೇಕು, ಯಾರನ್ನು ಬಿಡಬೇಕು ಅರ್ಥ ಆಗೋದಿಲ್ಲ. ಎಷ್ಟು ಪಾಪ ಮಾಡಿದ್ದ ಅಜಾಮಿಳ, ಅವನನ್ನು ತರಲಿಕ್ಕೆ ಹೋದರೆ ವಿಷ್ಣುದೂತರು ಬಂದು ನಮ್ಮನ್ನು ಓಡಿಸಿದರು. ಆವಾಗ ಯಮದೇವರೇ ಭಗವಂತನ ಹತ್ರ ಕ್ಷಮೆ ಕೇಳಿ, ತತ್ಕ್ಷಮ್ಯತಾಂ ಸ ಭಗವಾನ್ ಪುರುಷ ಪುರಾಣ ಅಂತ ಕ್ಷಮೆ ಕೇಳಿ ತನ್ನ ದೂತರಿಗೆ ಶಾಸನ ಮಾಡ್ತಾನೆ. ಇನ್ಮೇಲೆ ಪಾಪ ಮಾಡಿದ್ದಾರೆ ಅಂಥೇಳಿ ಯಾರ್ಯಾರನ್ನೂ ತರಬೇಡಿ. ಪಾಪ ಮಾಡಿದರೂ ಕೂಡ ಯಾರು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾರೆ, ಹರಿನಾಮ ಸಂಕೀರ್ತನೆ ಮಾಡಿದ್ದಾರೆ, ಅವರನ್ನು ತರಬೇಡಿ. ಮತ್ತು ಯಾರನ್ನು ತರಬೇಕು? ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ ತಾನಾನ ಯಧ್ವಮಸತೋ ಕೃತ ವಿಷ್ಣು ಕೃತ್ಯಾನ್. ಯಾರನ್ನು ತರಬೇಕು ಸರಿಯಾಗಿ ಗಮನಿಸಿ. ಜಿಹ್ವಾ ನವಕ್ತಿ ಭಗವದ್ಗುಣ ನಾಮಧೇಯಂ, ಯಾರ ನಾಲಿಗೆ ಪರಮಾತ್ಮನ ಗುಣ ನಾಮಕೀರ್ತನೆ ಮಾಡಿರೋದಿಲ್ಲ ಅಂಥವ್ರನ್ನ ತೊಗೊಂಡು ಬನ್ನಿ. ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ, ಯಾರ ಮನಸ್ಸು ಭಗವಂತನ ಕೃಷ್ಣನ ಚರಣಾರವಿಂದವನ್ನು ಸ್ಮರಣೆ ಮಾಡಿರೋದಿಲ್ಲ ಅಂಥವ್ರನ್ನ ತನ್ನಿ. ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ, ಯಾರ ತಲೆ ಯಾರ್ಯಾರ ಮುಂದೋ ಬಗ್ಗಿರ್ತದೆ, ಕೃಷ್ಣನ ಮುಂದೆ ತಲೆ ಬಗ್ಗಿರೋದಿಲ್ಲ ಅಂಥವ್ರನ್ನ ಕರ್ಕೊಂಡು ಬನ್ನಿ. ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ ತಾನಾನ ಯಧ್ವಮಸತಃ ಅಕೃತ ವಿಷ್ಣು ಕೃತ್ಯಾನ್. ಬೇರೆ ಕೆಲಸ ಬೇಕಾದಷ್ಟು ಮಾಡಿರ್ತಾರೆ, ದೇವತಾ ಕಾರ್ಯ ಒಂದೂ ಮಾಡಿರೋದಿಲ್ಲ. ಬೇಕಾದಷ್ಟು ಸಂಪಾದನೆ ಆಗಿರ್ತದೆ, ದೇವತಾ ಕಾರ್ಯಕ್ಕೆ ಇದೆಲ್ಲ ಯಾಕೆ ಅಂತ ಹಿಂದೇಟು ಹಾಕ್ತಾರೆ. ಇದೆಲ್ಲ ಬೇಕಿತ್ತಾ ಅಂತ ಕೇಳ್ತಾರೆ. ಬೇರೆದಕ್ಕೆಲ್ಲ ಬೇಕಾದಷ್ಟು ಖರ್ಚು ಮಾಡಲಿಕ್ಕೆ ತಯಾರಿದ್ದಾರೆ, ದೇವತಾ ಕಾರ್ಯಕ್ಕೆ ಮಾತ್ರ ಇದು ಯಾಕೆ ಅಂತ ಅನ್ನೋ ಪ್ರಶ್ನೆ ಬರ್ತದೆ. ಒಬ್ಬರು ಪುರೋಹಿತರು ಯಾರನ್ನೋ ಕರೆದ್ರಂತ, ಪುರೋಹಿತರನ್ನ ಯಾರೋ ಕರೆದ್ರು, ನಮ್ಮ ಮನೆಗೆ ಒಂದು ಕಾರ್ಯ ಆಗಬೇಕು, ಬಂದು ಮಾಡಿಸ್ರಿ ಅಂತ. ಆಯಿತು ಅಂತ ಇವರು ಒಪ್ಪಿದರು. ಅವ್ರು ಕೇಳಿದ್ರಂತೆ ನಿಮಗೇನು ಕೊಡಬೇಕು ಅಂತ. ಪುರೋಹಿತರು ಹೇಳಿದ್ರಂತೆ ವಾಲ್ಗದವ್ರಿಗಿಂತ ಕಡಿಮೆ ಮಾಡಿಬಿಡಬೇಡಿ ಸಾಕು ಅಂದ್ರಂತೆ. ವಾಲ್ಗ ಊದೋರಿಗಿಂತ ವೇದ ಹೇಳೋರಿಗೆ ಸ್ವಲ್ಪ ಪ್ರಾಶಸ್ತ್ಯ ಕೊಡಿ ಸಾಕು ಅಂತ. ಹೀಗಿದೆ, ಬೇರೆದಕ್ಕೆ ಬೇಕಾದಷ್ಟು ವಿನಿಯೋಗ ಮಾಡಿ ದೇವತಾ ಪ್ರೀತಿಯ ಕರ್ಮಕ್ಕೋಸ್ಕರವಾಗಿ ಯಾರು ವಿನಿಯೋಗ ಮಾಡೋದಿಲ್ಲ. ತಾನಾನ ಯಧ್ವಮಸತಃ ಅಕೃತ ವಿಷ್ಣು ಕೃತ್ಯಾನ್. ಇದು ಯಮದೇವರು ದೂತರಿಗೆ ಮಾಡಿದ ಉಪದೇಶ. ಮಹಾಪಾತಕ ಮಾಡಿದ್ದರೆ ಅಂತ ಕೇಳಿದರು. ಅದಕ್ಕೂ ಹೇಳ್ತಾರೆ ಯಮದೇವರು, ಎಷ್ಟು ದೊಡ್ಡ ಪಾತಕ ಮಾಡಿದರೂ ಕೂಡ ಕಮಲನಯನ ವಾಸುದೇವ ವಿಷ್ಣು ಧರಣಿಧರ ಅಚ್ಯುತ ಚಕ್ರ ಶಂಖಪಾಣೆ. ಯಾರು ಎಷ್ಟು ಪಾಪ ಮಾಡಿದರೂ ಕೂಡ ಕಮಲನಯನ ವಾಸುದೇವ ವಿಷ್ಣು ಧರಣಿಧರ ಅಚ್ಯುತ ಶಂಖಚಕ್ರಪಾಣೆ ಭವಶರಣಮಿತೀರಯಂತಿ ಏವೈ ತ್ಯಜಭಟ ದೂರತರೇಣ ತಾನ ಪಾಪಾನ್. ಕೃಷ್ಣನ ನಾಮಗಳನ್ನು ಕೂಗಿ ಕರೆದು ಭವಶರಣಂ ನನ್ನ ಕಾಪಾಡು ಅಂತ ಕೇಳ್ಕೊಂಡಿರ್ತಾರಲ್ಲ, ತ್ಯಜಭಟ ದೂರತರೇಣ ತಾನ ಪಾಪ. ಅವರು ಪಾಪಿಷ್ಠರಲ್ಲ, ಅವ್ರನ್ನ ದೂರದಿಂದಲೇ ಬಿಟ್ಟುಬಿಡಿ. ಹೀಗೆ ಅಜಾಮಿಳನ ಪ್ರಸಂಗದಲ್ಲಿ ಯಮದೇವರು ತನ್ನ ದೂತರಿಗೆ ಹೇಳಿದ್ದು ಇದು ಯಮಗೀತ ಅಂತಾರೆ. ಆಮೇಲೆ ಅಜಾಮಿಳನಿಗೆ ಈ ದೃಶ್ಯ ಕಾಣಿಸ್ತು. ಮತ್ತೆ ನೋಡ್ತಾನೆ, ಯಮದೂತರು ಇಲ್ಲ, ವಿಷ್ಣುದೂತರು ಇಲ್ಲ, ಅಂತೂ ಒಳ್ಳೆ ಪಾಠ ಆಯಿತು. ನಾನು ನಾರಾಯಣ ಅಂತ ಸ್ಮರಣೆ ಮಾಡಿದ್ದಕ್ಕೆ ವಿಷ್ಣುದೂತರು ಬಂದು ನನ್ನನ್ನು ಯಮದೂತರ ಕೈಯಿಂದ ಬಿಡಿಸಿದ ಹಾಗಾಯಿತು. ಇನ್ಮೇಲೆ ನಿರಂತರ ಹರಿಭಜನೆ ಮಾಡಬೇಕು ಅಂತ ಹರಿದ್ವಾರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ತ್ರಿವಿಕ್ರಮ ದೇವಾಲಯದಲ್ಲಿ ಕೂತುಕೊಂಡು ನಿರಂತರ ಹರಿಭಜನೆ ಮಾಡಿ ಅವನು ಮುಕ್ತಿ ಹೊಂದಿದ ಅಂತ ಅಜಾಮಿಳನ ಕಥೆ ಹೇಳಿ, ಹರಿನಾಮ ಸಂಕೀರ್ತನೆ ಇದ್ದರೆ ಆವಾಗ ಪಾಪ ಅಕಸ್ಮಾತ್ ನಡೀತದೆ.
ನಡೆದರೆ ಆ ಪಾಪಕ್ಕೆ ನಾವು ಭಯಪಡಬೇಕಾಗಿಲ್ಲ, ನರಕಕ್ಕೆ ಹೋಗ್ತೇವೆ ಅಂತ ಹರಿನಾಮ ಸಂಕೀರ್ತನೆ ಮಾತ್ರ ತಪ್ಪಬಾರದು. ಇಷ್ಟು ಸೌಲಭ್ಯ ಪರಮಾತ್ಮ ಕೊಟ್ಟಿದ್ದಾನೆ. ಅದರಿಂದ ಹರಿನಾಮ ಸಂಕೀರ್ತನೆ ಮಾಡಿರಿ, ಇದು ಪರೀಕ್ಷಿತ ರಾಜ ಹೇಳೋದು.